ಆಕಾಶವಾಣಿ ನಮ್ಮ ಕರುಳಿನ ಕತೆಗಾರ, ನೀ ಎಲ್ಲಿ ಹೋದೆ ದೂರ, ಓ ನೀತಿಯಾನೆ ಸರ, ಮಮತೆಗಳ ಮಹಾದ್ವಾರ. ಮನೆ ಮನೆಯ ಹಣತೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನಾಧರಿಸಿದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಮೋಡ ಸೀಳಿಗದರಿ, ಮನೆ ಮನೆಯ ಹಣತೆಯಾದೆ, ಮನೆ ಮನೆಯ ಹಣತೆಯಾದೆ. ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಸಮಾಜ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ಶತಾಬ್ದಿ ಅಂಗವಾಗಿ 1991ರಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಈ ಸಂಸ್ಥೆಯ ಮೂಲಕ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ ಹಾಗೂ ಸಾಂಸ್ಕೃತಿಕವಾಗಿ ಸಮಾಜದಲ್ಲಿ ಶೋಷಿತರಾದ ಪರಿಶಿಷ್ಟ ಜಾತಿ ಸಮುದಾಯಗಳ ಬಗ್ಗೆ ವಿಶೇಷ ಅಧ್ಯಯನ ಮತ್ತು ಸಂಶೋಧನೆಗಳಿಂದ ಆ ಜನಾಂಗಗಳ ಸಮಕಾಲೀನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದು ಮುಖ್ಯ ಉದ್ದೇಶವಾಗಿದೆ. ಬೆಳ್ಳಿ ಬೆಟ್ಟಗಳ ಮೇಲೆ ಓಡಾಡಿದವೋ ಚಂದ್ರಮನೆ, ಮಾಡದ ಕತ್ತಲ ಗವಿಗೆ ಕಣ್ಣಾದೆ ಎಲ್ಲೋ ನೀನು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ನಮ್ಮ ಕರುಳಿನ ಕತೆಗಾರ, ನೀ ಎಲ್ಲಿ ಹೋದೆ ದೂರ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮಹಾಕಾರುಣ್ಯದತ್ತ ಮಹಾನಾಯಕನ ಪಯಣ ಈ ಕುರಿತು ಸಾಹಿತಿ ಹಾಗೂ ಚಿಂತಕರಾದ ಡಾಕ್ಟರ್ ನಟರಾಜ ಬೂದಾಳು ಅವರೊಂದಿಗಿನ ಸಂದರ್ಶನ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಮನೆ ಮನೆಯ ಹಣತೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮದತ್ತ ಮುಖ ಮಾಡ್ತಾರೆ. ಈ ಧರ್ಮವನ್ನು ಅವರು ಒಪ್ಪಿಕೊಂಡದ್ದು ಯಾಕೆ, ಈ ಮೂಲಕ ಅವರು ಪಡ್ಕೊಂಡದ್ದು ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳೋದಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ನಾಡಿನ ಖ್ಯಾತ ಚಿಂತಕರಾದಂತಹ ಡಾಕ್ಟರ್ ನಟರಾಜ ಬೂದಾಳ್ ಅವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ ಸರ್. ಮಹಾಕಾರುಣ್ಯದ ಪ್ರತೀಕವಾಗಿ ನಮಗೆ ಕಂಡುಬರುವಂತಹ ಬುದ್ಧನನ್ನು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾಕೆ ಒಪ್ಕೊಂಡ್ರು ಅಂತ ತಮಗೆ ಅನಿಸುತ್ತೆ? ಈ ಪ್ರಶ್ನೆಗೆ ಅನೇಕ ಉತ್ತರಗಳನ್ನು ಸಹೃದಯರು ಕಂಡುಕೊಂಡಿದ್ದಾರೆ. ಬೌದ್ಧ ಧರ್ಮವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನುವುದಕ್ಕೆ ಖಚಿತವಾದ ಉತ್ತರಗಳನ್ನು ಶೋಧಿಸ್ಲಿಕ್ಕೆ ಹೊರಟ್ರೆ ಮುಖ್ಯವಾಗಿ ಮುನ್ನೆಲೆಗೆ ಬರುವಂಥ ಸಂಗತಿಗಳದೇನು ಅಂದರೆ, ಅಂಬೇಡ್ಕರ್ ಅವರ ಆ ಆಯ್ಕೆಯ ಹಿಂದೆ ಇದ್ದಂಥ ಅತ್ಯಂತ ಪ್ರಮುಖವಾದ ಅಂಶಗಳು ಯಾವ್ಯಾವು ಅಂದರೆ, ಭಾರತಕ್ಕೆ ಒಂದು ಜೀವನ ಸಂವಿಧಾನವನ್ನು ಕೊಡಬೇಕಾಗಿತ್ತು. ಬರೀ ರಾಜಕೀಯ ಸಂವಿಧಾನ ಅಷ್ಟೇ ಅಲ್ಲ, ಭಾರತೀಯರ ಬದುಕಿನ ಕ್ರಮದಲ್ಲಿದ್ದಂಥ ಈ ಅನೇಕ ತಾರತಮ್ಯಗಳಿಂದ ಆಗಿರಬಹುದಾದ ಸಂಕಟಗಳಿಂದ ಅವರನ್ನು ಹೊರತರುವುದರ ಜೊತೆಗೆ ಒಂದು ಸಮ್ಯಕ್, ಸೂಕ್ತವಾದ, ಯುಕ್ತವಾದ ಜೀವನ ಕ್ರಮವನ್ನು ಶೋಧಿಸಿ ಕೊಡಬೇಕಾಗಿತ್ತು. ಅದು ಕೇವಲ ರಾಜಕೀಯ ಸಂವಿಧಾನದಿಂದ ಸಾಧ್ಯ ಇಲ್ಲ ಅಂತ ಭಾರತೀಯ ಚರಿತ್ರೆಯನ್ನು ಅಧ್ಯಯನ ಮಾಡಿದವರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಯಾಕೆ ಅಂದರೆ ಇಲ್ಲಿ ಈಗಾಗಲೇ ಅನೇಕ ಸಾಂಸ್ಕೃತಿಕ ಸಂವಿಧಾನಗಳು ಭಾರತೀಯರ ಬದುಕನ್ನು ನಿಯಂತ್ರಿಸ್ತಾ ಇದ್ದಾವೆ. ಹಾಗಾದರೆ ಈ ಬದುಕನ್ನು ಒಂದು ಸರಿದಾರಿಗೆ ತರಲಿಕ್ಕೆ ಬೌದ್ಧ ಧರ್ಮ ಹೇಗೆ ಸಾಧ್ಯವಾಗುತ್ತೆ ಅಂತ ಅವ್ರು ಗಮನಿಸಿದಾಗ ಅವರ ಈ ಆಯ್ಕೆಯ ಹಿಂದೆ ಇದ್ದಂಥ 3 ಪ್ರಮುಖ ಸಂಗತಿಗಳು. ಒಂದು ಅದೇನು ಅಂದರೆ, ಲೋಕವನ್ನು ಅದು ಇರುವ ಹಾಗೆಯೇ ಅರ್ಥೈಸಿಕೊಳ್ಳುವ ಮತ್ತು ಅರ್ಥೈಸಿಕೊಂಡು ಅದಕ್ಕೆ ತಕ್ಕ ಹಾಗೆ ಬಾಳುವ ಒಂದು ವೈಜ್ಞಾನಿಕವಾದ ಜೀವನ ಕ್ರಮವನ್ನು ಮುಂದಿಟ್ಟದ್ದು ಬೌದ್ಧ ಧರ್ಮ. ಇದು ಮೊಟ್ಟ ಮೊದಲನೆಯ ಸಂಗತಿ. ಎರಡನೇದಾಗಿ, ಆವರೆಗೆ ಇದ್ದ ಬೇರೆ ಬೇರೆ ಚಿಂತನಾಧಾರೆಗಳು, ಪಂಥಗಳು, ಧರ್ಮಗಳು ಲೋಕವನ್ನು ವ್ಯಾಖ್ಯಾನಿಸಿಕೊಟ್ಟಿದ್ದವು. ಹಾಗೆ ವ್ಯಾಖ್ಯಾನಿಸಿಕೊಟ್ಟ ಆ ವ್ಯಾಖ್ಯಾನಗಳನ್ನು ಗಮನಿಸಿದರೆ ಎಲ್ಲ ಧರ್ಮಗಳು ಈಗಾಗಲೇ ಲೋಕ ಇದೆ, ಅದು ಇಂಥದ್ದೊಂದು ಶಕ್ತಿಯಿಂದ ಸೃಷ್ಟಿಯಾಗಿದೆ, ಅದು ಇದನ್ನು ನಿಯಂತ್ರಿಸ್ತಾ ಇದೆ ಅಂತ ಆ ಹೊರಗಿನ 3ನೆಯ ಶಕ್ತಿಯ ಮೂಲಕ ಜನರ ಬದುಕನ್ನು ನಿಯಂತ್ರಿಸುವ ಒಂದು ಸಾಂಸ್ಕೃತಿಕ ಸಂವಿಧಾನವನ್ನು ಯಶಸ್ವಿಯಾಗಿ ಅಳವಡಿಸಿಕೊಂಡಿದ್ವು. ಅಲ್ಲಿ ಅಸ್ಪೃಶ್ಯತೆ ಇತ್ತು, ಲಿಂಗ ತಾರತಮ್ಯ ಇತ್ತು, ಶೂದ್ರರ ಅವಹೇಳನ ಇತ್ತು, ಇತ್ಯಾದಿ ಎಲ್ಲದರ ಜೊತೆಗೆ ಇದ್ದಂಥ ಈ ಜೀವನ ವಿಧಾನವನ್ನು ಒಂದು ಸರಿದಾರಿಗೆ ತರಲಿಕ್ಕೆ ಸಾಧ್ಯವಾಗಲಿಕ್ಕೆ ಮೊದಲು ಲೋಕವನ್ನು ಸರಿಯಾಗಿ ವಿವರಿಸಿಕೊಡುವ ಒಂದು ವೈಜ್ಞಾನಿಕವಾದ ದೃಷ್ಟಿಕೋನ ಬೇಕಿತ್ತು. ಅದನ್ನು ಗಮನಿಸಿದಾಗ ಅಂಬೇಡ್ಕರ್ ಅವರಿಗೆ ಖಂಡಿತ ಇದನ್ನಿಸಿದೆ, ಬುದ್ಧ ಕೇವಲ ಧರ್ಮ ಸಂಸ್ಥಾಪಕ ಅಲ್ಲ, ಒಬ್ಬ ವಿಜ್ಞಾನಿ. ಹೇಗೆ ಈ ಲೋಕ ಆಗಿ ಇರೋದಲ್ಲ, ಬೇರೆ ಧರ್ಮಗಳೆಲ್ಲ ಆಗಿ ಇರುವ ಲೋಕವನ್ನು ವಿವರಿಸಿದರೆ, ಬುದ್ಧ ಈ ಲೋಕ ಆಗ್ತಲೇ ಇರುವಂಥ ಒಂದು ಪ್ರಕ್ರಿಯೆ ಮಾತ್ರ, ಮತ್ತು ಹಾಗೆ ಆಗಲಿಕ್ಕೆ ಪ್ರತೀತ್ಯ ಸಮುತ್ಪಾದ ತತ್ವವನ್ನು, ಒಂದು ವೈಜ್ಞಾನಿಕವಾದ ತತ್ವವನ್ನು ಬುದ್ಧ ಮುಂದಿಟ್ಟ. ಅದು ಬಹಳ ಮುಖ್ಯವಾದದ್ದು.
ಲೋಕವನ್ನು ನಾವು ಸರಿಯಾಗಿ ವ್ಯಾಖ್ಯಾನಿಸಿಕೊಂಡರೆ ಅದರ ಜೊತೆಗೆ ನಾವು ನಿತ್ಯ ನಮ್ಮ ನಡೆ ಏನಿದೆ ಅದು ಸಂಘರ್ಷ ಮುಕ್ತವಾಗಿರುತ್ತೆ. ಅದನ್ನು ಸರಿಯಾಗಿ ಅರ್ಥೈಸಿಕೊಂಡ್ರೆ ಅದರ ಜೊತೆಗೆ ಒಡನಾಡುವ, ಅದರ ಜೊತೆಗೆ ಬದುಕುವ ಸಮಸ್ತ ಜೀವಿಗಳನ್ನು ಬಾಳಿಸಿಕೊಂಡು ಬಾಳಿದರೆ ಮಾತ್ರ ತನಗೂ ಬಾಳುವೆ ಅನ್ನುವ ಪ್ರತಿತ್ಯ ಸಮುತ್ಪಾದ ತತ್ವವನ್ನು ಬುದ್ಧ ಮುಂದಿಟ್ಟ. ಎಲ್ಲರನ್ನೂ ಬಾಳಿಸಿಕೊಂಡು ಬಾಳಿದರೆ ಮಾತ್ರ ತನಗೂ ಬಾಳುವೆ ಎನ್ನುವುದು ಬುದ್ಧನ ಅರಿವೂ ಹೌದು, ಅಂಬೇಡ್ಕರ್ ಅವರು ಮುಂದಿಟ್ಟ ಸಂವಿಧಾನದ ಅರಿವೂ ಹೌದು. ಬೌದ್ಧ ಧರ್ಮದ ಬಹಳ ಮುಖ್ಯ 3 ಸ್ತಂಭಗಳು: ನಿಸರ್ಗ ವಿವೇಕವಾದ ಜೀವನ ಕ್ರಮ, 2 ನೈಸರ್ಗಿಕವಾದ ಅದು ಇರುವ ಹಾಗೆ ಬದುಕುವ ಜೀವನ ಕ್ರಮ, 3ನೇದು ಎಲ್ಲರನ್ನೂ ಬಾಳಿಸಿಕೊಂಡು ಬಾಳುವ ಒಂದು ಜೀವನ ಕ್ರಮ. ಇದು ಕೇವಲ ಒಂದು ನಿರ್ದಿಷ್ಟವಾದ ಸಮೂಹಕ್ಕಲ್ಲ, ಕೇವಲ ಶೂದ್ರರಿಗಲ್ಲ, ಕೇವಲ ದಲಿತರಿಗಲ್ಲ, ಇಡೀ ಭಾರತೀಯ ಸಮೂಹಕ್ಕೆ ಇದು ಅತ್ಯಂತ ಸೂಕ್ತವಾದದ್ದು, ಸಮ್ಯಕ್ಕಾದದ್ದು ಅನ್ನುವ ಕಾರಣಕ್ಕೆ ಬೌದ್ಧ ಧರ್ಮವನ್ನು ಅವರು ಆಯ್ಕೆ ಮಾಡಿಕೊಂಡ್ರು. ಬುದ್ಧನ ಚಿಂತನೆಗಳು ಸಾರ್ವಕಾಲಿಕವಾದದ್ದು ಅನ್ನುವಂತಹ ಪ್ರಜ್ಞೆ ಅವರಲ್ಲಿ ಇತ್ತು. ಆದರೆ ಈ ಬೌದ್ಧ ಧರ್ಮವನ್ನು ಸ್ವೀಕರಿಸುವುದರ ಜೊತೆಗೆ ಲಕ್ಷಾಂತರ ಜನರನ್ನು ಅವರು ಬೌದ್ಧ ಧರ್ಮದತ್ತ ಸೆಳೆಕೊಂಡ್ರು. ಅದು ಹೇಗೆ ಸಾಧ್ಯ ಆಯಿತು ಸರ್? ರಾಜಕೀಯ ಸಾಮಾಜಿಕ ಸ್ವಾತಂತ್ರ್ಯ ಚಳುವಳಿಯ ಬಗ್ಗೆನೇ ಮಾತ್ರ ಮಾತಾಡ್ಕೊಂಡು ಬಂದಿದ್ದೀವಿ. ಆ ಸ್ವಾತಂತ್ರ್ಯ ಚಳುವಳಿಯ ಫಲವನ್ನು ನಾವೀಗ ಉಣ್ತಾ ಇದ್ದೇವೆ. ಅಂಬೇಡ್ಕರ್ ಅವರ ಇದನ್ನು ಧರ್ಮಾಂತರ ಅಂತಿರೋ, ಮತಾಂತರ ಅಂತಿರೋ, ಇದನ್ನು ಹೇಗೆ ಕರೀಲಿ, ಆದರೆ ನನಗೆ ಇದು ಇನ್ನೊಂದು ಸ್ವಾತಂತ್ರ್ಯದ ಚಳುವಳಿ ಥರ ಕಾಣಿಸುತ್ತೆ. ಯಾಕೆ ಅಂದರೆ ಒಂದು ಸಮೂಹದ ಬಿಡುಗಡೆ, ಅದು ಕೇವಲ ಜಾತಿ ಅಸ್ಪೃಶ್ಯತೆ ಅಥವಾ ಅವಹೇಳನ, ಅಪಮಾನ ಇದರಷ್ಟರಿಂದಲೇ ಬಿಡುಗಡೆ ಅಲ್ಲ. ಇಡಿಯಾಗಿ ಭಾರತೀಯ ಬದುಕನ್ನು ಆವರಿಸಿಕೊಂಡಿರುವ ಪೊಳ್ಳು ತತ್ವಜ್ಞಾನವನ್ನು ಆಧರಿಸಿದ ಬದುಕಿನ ಕ್ರಮದಿಂದ ಒಂದು ಹೊಸ ವೈಜ್ಞಾನಿಕವಾದ, ಪ್ರಜಾಸತ್ತಾತ್ಮಕವಾದ, ನಿಸರ್ಗ ಸಹಜವಾದ ಜೀವನ ಕ್ರಮಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಬೇಕಾದ ಒಂದು ಚಳುವಳಿಯನ್ನಾಗಿ ಅವರು ಅದನ್ನು ಕಟ್ಟಬಯಸಿದರು. ಆ ಚಳುವಳಿಯ ಒಂದು ಪ್ರಾಥಮಿಕ ರೂಪವೇ ಹೀಗೆ. ಮೊಟ್ಟ ಮೊದಲಿಗೆ ಲಕ್ಷಾಂತರ ಜನರನ್ನು ಅವರು ಜೊತೆಯಲ್ಲಿ ಕರ್ಕೊಂಡು ಹೋದರು. ನನಗನ್ಸುತ್ತೆ ಇಡೀ ಭಾರತೀಯ ಸಮೂಹವೇ ಅವ್ರ ಜೊತೆಲಿ ಹೋಗಬೇಕಿತ್ತು. ಆದರೆ ಸಂಕಟದಿಂದ ಹೊರಗೆ ಬರಲಿಕ್ಕೆ ಹಂಬಲಿಸೋರು ಯಾರು ಅತಿಯಾದ ಸಂಕಟದಲ್ಲಿರ್ತಾರೋ ಅವ್ರು ಹಂಬಲಿಸ್ತಾರೆ. ಹಾಗಾಗಿ ತಕ್ಷಣದ ಪ್ರತಿಕ್ರಿಯೆ ದಲಿತ ಸಮೂಹದಿಂದ ಬಂತು. ಆದರೆ ನನಗನ್ಸುತ್ತೆ ಇಡೀ ಭಾರತೀಯ ಶೂದ್ರ ಸಮೂಹ ತಮಗೆ ಸಿಕ್ಕಿದ ಒಂದು ಅತ್ಯಂತ ಮಹತ್ವದ ಅವಕಾಶವನ್ನು ಕಳ್ಕೊಂಡ್ರು. ಅಂಬೇಡ್ಕರ್ ಜೊತೆಗೆ ಅವ್ರು ಹೋಗಬೇಕಾಗಿತ್ತು. ಅಂಥದ್ದೊಂದು ಸ್ವಾತಂತ್ರ್ಯ ಚಳುವಳಿಯ ಸಾಧ್ಯತೆಗಳನ್ನು ಅದು ತನ್ನಲ್ಲಿ ಒಳಗೊಂಡಿತ್ತು. ಅದು ಕೇವಲ ನಿರ್ದಿಷ್ಟವಾದ ಜಾತಿಮುಕ್ತ ಪ್ರಶ್ನೆ ಆಗಿರಲಿಲ್ಲ. ಅದು ಒಂದು ಸಮಗ್ರವಾಗಿ ಭಾರತದ ಮುಕ್ತಿಗೆ ಹಂಬಲಿಸುವಂಥ ಒಂದು ಸ್ವಾತಂತ್ರ್ಯ ಚಳುವಳಿ. ಗಾಂಧೀಜಿಯವರು ನಡೆಸಿದ ಆ ಸ್ವಾತಂತ್ರ್ಯ ಚಳುವಳಿಯ ಫಲವನ್ನು ನಾವೀಗ ಅನುಭವಿಸ್ತಾ ಇದ್ದೇವೆ. ನಾವು ಅದಕ್ಕೆ ಋಣಿಗಳಾಗಿದ್ದೇವೆ, ಆಗಿರ್ಬೇಕು ಕೂಡ. ಹಾಗೇನೆ ಒಂದು ಸಾಮಾಜಿಕವಾದ, ಧಾರ್ಮಿಕವಾದ, ಸಾಂಸ್ಕೃತಿಕವಾದ ಬಿಡುಗಡೆಗೆ ಈ ಜೀವ ಬಾಬಾ ಸಾಹೇಬರು ಆಗಬೇಕು ಅಂತ ಬಯಸಿದ್ರು. ಅದರ ಹಿಂದೆ ಈ ಸಾಂಸ್ಕೃತಿಕ ಸ್ವಾತಂತ್ರ್ಯ ಚಳುವಳಿಯ, ಧಾರ್ಮಿಕ ಸ್ವಾತಂತ್ರ್ಯ ಚಳುವಳಿಯ, ಜೀವನ ಸಂವಿಧಾನದ ಚಳುವಳಿಯ ಒಂದು ಮಹತ್ವದ ಆಶಯಗಳಿತ್ತು. ಹಾಗಾಗೇ ಇದು ಆ ತಕ್ಷಣಕ್ಕೆ ದಲಿತರ ಜೊತೆಗೆ ಮಾತ್ರ ಹೋದ ಹಾಗೆ ಕಂಡರೂ ಕೂಡ ಅದರ ಆಶಯಗಳು ಇಡೀ ಭಾರತಕ್ಕೆ ವಿಸ್ತರಣೆ ಆಗಬೇಕಾಗಿತ್ತು. ಬಹುಶಃ ನನಗೆ ಒಂದು ಸಣ್ಣ ವಿಷಾದ ಇದೆ, ಒಂದು ಮಹತ್ವದ ಅವಕಾಶನ ಭಾರತದ ದೊಡ್ಡ ಸಮೂಹ ಕಳ್ಕೊಂತಲ್ಲ ಅಂತ. ಜಗತ್ತನ್ನು ಸಂಚಲನಗೊಳಿಸುವಲ್ಲಿ ಬೌದ್ಧ ಧರ್ಮ ಹೇಗೆ ತನ್ನ ಕೆಲಸವನ್ನು ಮಾಡಿದೆ ಮತ್ತು ಅದರ ಪ್ರಸ್ತುತತೆಯ ಬಗೆಗೆ ಹೇಳಿ ಸರ್. ಇದು ಬಹಳ ಮುಖ್ಯವಾದ ಪ್ರಶ್ನೆ. ಈ ಹೊತ್ತು ಬೌದ್ಧ ತಾತ್ವಿಕತೆಯನ್ನು ನೋಡಿ, ಅದನ್ನು ಬೌದ್ಧ ತಾತ್ವಿಕತೆ ಅನ್ಬೇಕೆ, ಬೌದ್ಧ ದರ್ಶನ ಅನ್ಬೇಕೆ, ಬೌದ್ಧ ಧರ್ಮ ಅನ್ಬೇಕೆ, ಅಥವಾ ಈ ಮೂರನ್ನು ಒಟ್ಟಾಗಿ ಗ್ರಹಿಸಲಿಕ್ಕೆ ಹೊರಟ್ರೆ, ಈಗ ಬೌದ್ಧ ತಾತ್ವಿಕತೆಯನ್ನು ಇಡೀ ಜಗತ್ತು ಇವತ್ತು ಅನುಸಂಧಾನ ಮಾಡುವ ಒಂದು ಹಂತದಲ್ಲಿದೆ. ವಿಶೇಷವಾಗಿ ಪಾಶ್ಚಿಮಾತ್ಯ ದೇಶಗಳ ಹೊಸ ಒಂದು ಓದುಗ ವಲಯವೇ ಸೃಷ್ಟಿಯಾಗಿದೆ. ಬುದ್ಧನನ್ನು ಒಂದು ಧರ್ಮದ ಆಚೆಗಿಟ್ಟು ಒಬ್ಬ ಮಹಾನ್ ತಾತ್ವಿಕನಾಗಿ, ಒಬ್ಬ ವಿಜ್ಞಾನಿಯಾಗಿ, ಒಬ್ಬ ವೈದ್ಯನ ರೀತಿ ಕೂಡ ಅವನನ್ನು ಅನುಸಂಧಾನ ಮಾಡುವ ಈ ಸಾಧ್ಯತೆ ಬೌದ್ಧ ಧರ್ಮಕ್ಕೆ ಹೆಂಗಿದೆ? ಜಗತ್ತಿನ ಇತರ ಧರ್ಮಗಳಿಗಿಂತ ಬೌದ್ಧ ಧರ್ಮ ಯಾಕೆ ಮತ್ತು ಹೇಗೆ ಭಿನ್ನ ಅಂತ ಅರಿತುಕೊಂಡ್ರೆ ಮಾತ್ರ ಅದರ ವಿಶೇಷ ನಮಗೆ ಗೊತ್ತಾಗುತ್ತೆ. ಅದು ಹೇಗೆ ಭಿನ್ನ ಅಂತಂದರೆ ನನಗನ್ಸುತ್ತೆ, ಹಾಗಾದರೆ ಬೌದ್ಧ ಧರ್ಮದ ಅನನ್ಯತೆ ಏನು ಅನ್ನುವ ಬಹಳ ಮುಖ್ಯವಾದ ಪ್ರಶ್ನೆಗೆ ಉತ್ತರಗಳು ಅನೇಕ ಇದ್ದಾವೆ. ಬುದ್ಧ ಮುಂದಿಟ್ಟ ದಾರ್ಶನಿಕ ಅಂಶಗಳಲ್ಲಿ ಮೊದಲನೇದು ಅಕಾಲ್ಪನಿಕತೆ, ಅನ್ಕನ್ಕಾಕ್ಟಬಿಲಿಟಿ. ಕಾಲ್ಪನಿಕ ಸಂಗತಿಗಳಿಂದ ಹೊರಬನ್ನಿ. ಯಾಕೆ ಅದಷ್ಟೊಂದು ಮುಖ್ಯವಾಗಿತ್ತು ಅಂದರೆ, ಜಗತ್ತಿನ ಬಹುಪಾಲು ಎಲ್ಲ ಧರ್ಮಗಳು
ಕಾಲ್ಪನಿಕ ಸಂಗತಿಗಳನ್ನು ಆರೋಪಿಸಿಕೊಂಡು ಆ ಕಾಲ್ಪನಿಕ ಸಂಗತಿಗಳ ಮೂಲಕ ವಿಶ್ವದ ಬಹಳ ದೊಡ್ಡ ಜನಸಮೂಹವನ್ನು ತಮ್ಮ ನಿಯಂತ್ರಣಕ್ಕೆ ಒಳಪಡಿಸಿಕೊಂಡಿದ್ದಾವೆ. ಎರಡನೇದು ಪ್ರತೀತ್ಯ ಸಮುತ್ಪಾದ ತತ್ವ. ಲೋಕ ಸಂಬಂಧವು ಸಮಸ್ತವು ಸಂಬಂಧದಲ್ಲಿ ಉಂಟಾದದ್ದು. ಇಲ್ಲಿ ವಸ್ತು ಎನ್ನುವುದು ಇಲ್ಲ, ಕೇವಲ ಕಂಡೀಷನ್ಸ್ ಮಾತ್ರ ಇದ್ದಾವೆ, ಸನ್ನಿವೇಶಗಳು, ಅವಸ್ಥೆಗಳು ಮಾತ್ರ ಇದ್ದಾವೆ. ನಾವು ಯಾವುದನ್ನು ವಸ್ತು ಜೀವಿಗಳು ಅಂತ ನೋಡ್ತಿದ್ದೇವೋ ಅವೆಲ್ಲವೂ ಅನೇಕ ಸನ್ನಿವೇಶಗಳ ಅನೇಕ ಕಂಡೀಷನ್ಸ್ ಸೇರಿಸಿಕೊಂಡು ಆಗಿರುವ ಮತ್ತೊಂದು ಸಂಯೋಜನೆ, ಇನ್ನೊಂದು ಕಂಡೀಷನ್ಸ್ ಮಾತ್ರ. ಇದು ಎರಡನೇದು, ಅತ್ಯಂತ ಮುಖ್ಯ. ಮೂರನೇದು, ಇಡೀ ಲೋಕವನ್ನು ಈ ಲೋಕದ ಭಾಗ ನಾನು ಅಂತ ನೋಡಿದರೆ, ಎದುರಿಗಿರೋದು ನನ್ನ ಭಾಗ ಅಂತ ನೋಡಿದರೆ, ನಮ್ಮಿಬ್ಬರ ನಡುವಿನ ಸಂಬಂಧವನ್ನು ವ್ಯಾಖ್ಯಾನಿಸಲಿಕ್ಕೆ ಕರುಣೆ ಮೈತ್ರಿ ತಾನಾಗಿ ಆವಿರ್ಭವಿಸುತ್ತೆ. ಕರುಣೆಯಿಂದ ಇರಬೇಕು, ಮೈತ್ರಿಯಿಂದ ಇರಬೇಕು ಅನ್ನುವುದು ಉಪದೇಶ ಅಲ್ಲ, ಲೋಕವನ್ನು ಸರಿಯಾಗಿ ಅರ್ಥೈಸಿಕೊಂಡಾಗ ತಾನಾಗಿ ಉಂಟಾಗುವಂಥ ನಮ್ಮ ಸಂಬಂಧದ ವ್ಯಾಖ್ಯಾನ ಅದು. ಈ ಬೌದ್ಧ ಧರ್ಮ ಈ ಶೋಷಿತ ಸಮುದಾಯದ ವಿಮೋಚನೆ ಮಾತ್ರ ಅಲ್ಲದೆ ಸಕಲ ಜೀವರಾಶಿಯ ಒಳಿತನ್ನೂ ಒಳಗೊಂಡದ್ದಾಗಿದೆ. ಮತ್ತು ಭಾರತದ ಪ್ರಜಾಪ್ರಭುತ್ವವನ್ನು ಸಬಲೀಕರಣಗೊಳಿಸಲು ಬೌದ್ಧ ತತ್ವ ಪೂರಕವಾಗಿದೆ ಅಂತ ಖಚಿತವಾಗಿ ಕಂಡಂಥವರು ಬಾಬಾ ಸಾಹೇಬರು. ಹೌದು, ನಿಜ. ಇದನ್ನು ಹೇಗೆ ಕಾರ್ಯಗತಗೊಳಿಸಬಹುದು? ಪ್ರಜಾಸತ್ತೆ ಅನ್ನೋದು, ಸಂವಿಧಾನ ಅನ್ನೋದು ಒಂದು ಪುಸ್ತಕದಲ್ಲಿ ಮಾತ್ರ ಇರುವ ಸಂಗತಿ ಅಲ್ಲ. ಅದೊಂದು ಜೀವನ ಕ್ರಮ, ಅದೊಂದು ಜೀವನ ಸಂವಿಧಾನ. ಸಂವಿಧಾನ ನಿಜವಾಗಿ ಚಾಲ್ತಿಯಲ್ಲಿ ಬರೋದು ನಮ್ಮ ನಿತ್ಯದ ಬದುಕಿನಲ್ಲಿ, ನಿತ್ಯದ ನಡೆಗಳಲ್ಲಿ, ಪ್ರತಿಯೊಬ್ಬರ ಜೀವನ ವಿಧಾನದಲ್ಲಿ, ಪ್ರತಿಯೊಬ್ಬರ ದೃಷ್ಟಿಕೋನದಲ್ಲಿ. ಹಾಗಾಗಿ ರಾಜಕೀಯ ಸಂವಿಧಾನ, ಅದು ಪ್ರಜಾಸತ್ತೆಯ ರಾಜಕೀಯ ಸಂವಿಧಾನ ರೂಪುಗೊಳ್ಳುವ ಹಿಂದೆ ಬೌದ್ಧ ಧರ್ಮ ಮತ್ತು ಜಗತ್ತಿನ ಈ ಥರದ ಪ್ರಗತಿಪರವಾದ ವೈಜ್ಞಾನಿಕವಾದ ಈ ತಿಳುವಳಿಕೆ ಬಹಳ ಮುಖ್ಯವಾಗಿ ಕೆಲಸ ಮಾಡಿದೆ. ಅಂಬೇಡ್ಕರ್ ಅವರ ಸಂವಿಧಾನದ ರಚನೆಯ ಹಿಂದೆ ಜಗತ್ತಿನ ಈ ಶ್ರೇಷ್ಠ ತಿಳುವಳಿಕೆ ಮತ್ತು ವೈಜ್ಞಾನಿಕವಾದ ದೃಷ್ಟಿಕೋನ ಮತ್ತು ಎಲ್ಲರನ್ನ ಬಾಳಿಸಿಕೊಂಡು ಬಾಳುವ ಒಂದು ಕರುಣಾಮೈತ್ರಿಯ ನಿಲುವು, ಇವು ಕೆಲಸ ಮಾಡಿದ್ದಾವೆ. ಈ ಸಂವಿಧಾನ ಬಹುಶಃ ಕರುಣೆ ಮೈತ್ರಿಯನ್ನು ಆಧರಿಸಿಯೇ ಕಟ್ಟಲ್ಪಟ್ಟದ್ದು ಮತ್ತು ವೈಜ್ಞಾನಿಕತೆಯನ್ನು ಆಧರಿಸಿ ಕಟ್ಟಲ್ಪಟ್ಟದ್ದು. ಮೂರನೇದಾಗಿ ಎಲ್ಲ ತರತಮಗಳಿಂದ ದಾಟಿದ್ದು. ಈ ಮೂರು ಅಂಶಗಳನ್ನು ಬಹುಶಃ ನಮ್ಮ ಬದುಕಿನಲ್ಲಿ ನಾವು ರೂಢಿಸಿಕೊಳ್ಳೋದಾದರೆ, ನಿತ್ಯದ ಬದುಕಿನ ನಡೆಗಳಲ್ಲಿ ನಾವು ಒಪ್ಪಿಕೊಳ್ಳೋದಾದರೆ, ಬರೀ ಸಂವಿಧಾನವನ್ನು ನಾವು ಮುಟ್ಟಿ ಸಂವಿಧಾನದ ಅಡಿಯಲ್ಲಿ ಬಾಳ್ತೀವಿ ಅಂತ ಪ್ರಮಾಣ ಮಾಡಿದರೆ ಅದು ಬರೋಲ್ಲ. ಅದು ಬದುಕಿನ ನಿತ್ಯ ನಡೆಯಾದರೆ ಆವಾಗ ಬಾಬಾ ಸಾಹೇಬರು ಕೊಟ್ಟ ಸಂವಿಧಾನ ನಮ್ಮ ಬದುಕಿನ ಜೀವನ ವಿಧಾನವಾಗುತ್ತೆ. ಆಗ ಬಹುಶಃ ಬಾಬಾ ಸಾಹೇಬರ ಆಶಯಗಳು ಈಡೇರ್ತವೆ ಅಂತ ನನಗನ್ಸುತ್ತೆ. ತುಂಬ ಸಂತೋಷ ಸರ್. ಅಂಬೇಡ್ಕರ್ ಅವರು ಜೀವ ಕಾರುಣ್ಯದ ಬೌದ್ಧ ಧರ್ಮವನ್ನು ಅಪ್ಕೊಂಡ್ರು, ಆ ಮೂಲಕ ಸಮುದಾಯಕ್ಕೆ ಶಕ್ತಿಯಾಗಿ ನಿಂತವರು. ಈ ಹಿನ್ನೆಲೆಯಲ್ಲಿ ತಾವು ಕೆಲವಷ್ಟು ಮಾತುಗಳನ್ನು ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ನೀನು ಬರೆದ ಆ ಕವನ, ಹೋರಾಟವೇ ನಿನ್ನ ಜೀವನ. ಮಹಾಕಾರುಣ್ಯದತ್ತ ಮಹಾನಾಯಕನ ಪಯಣ ಈ ಕುರಿತು ಸಾಹಿತಿ ಹಾಗೂ ಚಿಂತಕರಾದ ಡಾಕ್ಟರ್ ನಟರಾಜ ಬೂದಾಳು ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ನಮ್ಮ ಬದುಕ ಬೆಳಕಿಗಾಗಿ ನೀನಾದೆ ಎಲ್ಲೋ ಯೋಗಿ, ನಮ್ಮ ಬದುಕ ಬೆಳಕಿಗಾಗಿ ನೀನಾದೆ ಎಲ್ಲೋ ಯೋಗಿ, ನೀನಾದೆ ಎಲ್ಲೋ ಯೋಗಿ, ನೀನಾದೆ ಎಲ್ಲೋ ಯೋಗಿ. ಮನೆ ಮನೆಯ ಹಣತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನಾಧರಿಸಿದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಮೋಡ ಸೀಳಿಗದರಿ ಮನೆ ಮನೆಯ ಹಣತೆಯಾದೆ, ಮನೆ ಮನೆಯ ಹಣತೆಯಾದೆ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಸಮಾಜ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ಶತಾಬ್ದಿ ಅಂಗವಾಗಿ 1991ರಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಈ ಸಂಸ್ಥೆಯ ಮೂಲಕ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ ಹಾಗೂ ಸಾಂಸ್ಕೃತಿಕವಾಗಿ ಸಮಾಜದಲ್ಲಿ ಶೋಷಿತರಾದ ಪರಿಶಿಷ್ಟ ಜಾತಿ ಸಮುದಾಯಗಳ ಬಗ್ಗೆ ವಿಶೇಷ ಅಧ್ಯಯನ ಮತ್ತು ಸಂಶೋಧನೆಗಳಿಂದ ಆ ಜನಾಂಗಗಳ ಸಮಕಾಲೀನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದು ಮುಖ್ಯ ಉದ್ದೇಶವಾಗಿದೆ. ಬೆಳ್ಳಿ ಬೆಟ್ಟಗಳ ಮೇಲೆ ಓಡಾಡಿದವೋ ಚಂದ್ರಮನೆ, ಮಾಡದ ಕತ್ತಲ ಗವಿಗೆ ಕಣ್ಣಾದೆ ಎಲ್ಲೋ ನೀನು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.